ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಜಾಗ ಜೋರಿ. ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟು. ನಮ್ಮ ಆರ್ ಸಿ ಬಿ ಪಡ ನಂಗೆ ಅಪ್ಡೇಟ್ ಕೊಟ್ಬಿಟ್ಟೈತೆ ಗುರು. ಲೊಂಗಿ ಹಿಂಗಿಡಿ ಡೌಟ್ಫುಲ್ ಆಗೇ ಇದ್ರು ಆರ್ ಸಿ ಬಿಗೆ ಆಡೋದು. ಹೇಳಿದ್ದೆ ನಿಮಗೆ 26ನೇ ತಾರೀಕೆಲ್ಲ ಬಿಡ್ತಾ ಇದ್ದಾರೆ ಸೌತ್ ಆಫ್ರಿಕನ್ ಪ್ಲೇಯರ್ಸು. 27ನೇ ತಾರೀಕು ಅಸೆಂಬಲ್ ಆಗಿರಬೇಕು ಅಂತ ಸೌತ್ ಆಫ್ರಿಕಾದಲ್ಲಿ. ಸೊ ಆ ಕಾರಣದಿಂದ ಎಲ್ಲ ಸೌತ್ ಆಫ್ರಿಕನ್ ಪ್ಲೇಯರ್ಸ್ IPL ಮಿಸ್ ಔಟ್ ಆಗ್ತಿದ್ದಾರೆ. ಯಾರೇ WTC ಇದ್ದಾರೋ ಅವರು. ಸೊ ಲುಂಗಿ ಹಿಂಗಿಡಿನೂ ಕೂಡ ಮಿಸ್ ಔಟ್ ಆಗ್ತಿದ್ದಾರೆ ನಮ್ಮ ಆರ್ ಸಿ ಬಿಗೆ. ಅಫಿಷಿಯಲ್ ಅಪ್ಡೇಟ್ ಇವಾಗ ಆರ್ ಸಿ ಬಿ ಕಡೆಯಿಂದನೇ ಬಂದಿದೆ. ಸೊ ಆ ಕಾರಣದಿಂದ ಆರ್ ಸಿ ಬಿ ಒಬ್ಬರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದೆ. ಅದೇ ಜಿಂಬಾಬ್ವೆಯನ್ ಫಾಸ್ಟ್ ಬೌಲರು, ರೈಟ್ ಆರ್ಮ್ ಕ್ವಿಕ್ ಬೌಲರು ಬ್ಲಸ್ಸಿಂಗ್ ಮುಜರ್ಬಾನಿ. ಹೆಸರು ಕೇಳಿರ್ತೀರಾ. ಸುಮಾರು ಮ್ಯಾಚ್ಗಳನ್ನ ಆಡಿದರೆ ಜಿಂಬಾಬ್ವೆ ಪರವಾಗಿ. ಜೊತೆಗೆ T20 ಕೂಡ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದಾರೆ. ಜಾಸ್ತಿ ODIs ಟೆಸ್ಟ್ಗಿಂತ ಇವರು T20 ಎಲ್ಲ ಜಾಸ್ತಿ ಇನ್ವಾಲ್ವ್ ಆಗಿರೋದು. T20 70 T20 ಮ್ಯಾಚ್ನ ಆಡಿರುವಂಥ ಬ್ಲಸ್ಸಿಂಗ್ ಮುಜರ್ಬಾನಿ ಸಿಕ್ಕಾಪಟ್ಟೆ ಹೆವಿ ಹೈಟ್ ಇಟ್ಕೊಂಡಿದೆ ಗುರು. 6.8 ಇಂಚ್ ಅಂತ ಆರ್ ಸಿ ಬಿನೇ ಹೇಳ್ಬಿಟ್ಟಿದೆ. 6.8 ಇಂಚ್ ಇದ್ದಾರೆ ಗುರು. ಏನು ಲುಂಗಿ ಹಿಂಗಿಡಿ ಏನು ಕಮ್ಮಿ ಇರಲಿಲ್ಲ. ಲುಂಗಿ ಹಿಂಗಿಡಿನೂ ಕೂಡ ಸಗತ್ತಾಗೇನಿದ್ರು. ಆಲ್ಮೋಸ್ಟ್ ಅವರು ಕೂಡ 6 ಇದ್ರು. ಸೊ ನೋಡಿ ಇವರು ಡೆಲಿವರ್ ಮಾಡಿದ್ರು ಅಂತಂದರೆ 6.8 ಅಂದರೆ ಆಲ್ಮೋಸ್ಟ್ ಒಂದು 7 ಫೀಟಿಂದ ಡೆಲಿವರ್ ಮಾಡಿದ್ರು ಅಂತಂದರೆ 7 ಫೀಟ್ ಅಂತಂದರೆ ಬೌಲಿಂಗ್ ಮಾಡಿದ್ರು ಅಂದರೆ ನಿಮ್ಮ ಕೇಸ್ ಹೇಳ್ತಾ ಇರೋದು. ಮೇಲ್ಗಡೆ ಒಂದು 2 ಅಡಿ ತೊಗೊಂಡು ನೋಡ್ತು ಅಂತಂದರೆ ಒಂದು 9 ಅಡಿಯಿಂದ ಡೆಲಿವರ್ ಮಾಡ್ದಂಗೆ ಇರುತ್ತೆ. ಸೊ ನೋಡೋಣ, ಇನ್ ಕೇಸ್ ಏನಾದ್ರು ಅವಕಾಶ ಸಿಕ್ತು ಅಂತ ಅಂದರೆ ಒಳ್ಳೆ ಬೌನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಬೌಲರು ಕೇಪಬಿಲಿಟಿ ಇದೆ ಅಂತ ಅನ್ಕೊತೀನಿ. ಈ ಸ್ಟ್ಯಾಂಡರ್ಡ್ಸ್ಗೆ ಗೊತ್ತಿಲ್ಲ ಆಡ್ತಾರೋ ಆಡೋದಿಲ್ವೋ, ಚೆನ್ನಾಗಿ ಆಡ್ತಾರೋ ಆಡೋದಿಲ್ವೋ ಅಂತ. ಬಟ್ ನನ್ನ ಪ್ರಕಾರ ಆಡ್ಸೋದು ಸಿಕ್ಕಾಪಟ್ಟೆ ಡೌಟು. ಜಾಶ್ ಹೆಸರುಡು ಹೆಂಗಿದ್ರು ಕೂಡ ಇದ್ದಾರೆ. ಜಸ್ಟ್ ಆಸ್ ಎ ಬ್ಯಾಕಪ್ ತೊಗೊತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಅಲ್ಲಿದ್ದಾರೆ ಗುರು. ನುವಾನ್ ತುಷಾರ ಏನು ಗೆಣಸ್ಗೆ ತಕ್ಕ ಇಟ್ಕೊಂಡಿರೋದಲ್ಲಿ. ನುವಾನ್ ತುಷಾರ ಬೈಕ್ ಬಂದಂಗೆ ಬೈತಾರಷ್ಟೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ. ಏನಾದ್ರು ಬ್ಲಸ್ಸಿಂಗ್ ಮುಜರ್ಬಾನಿಗೆ ಏನಾದ್ರು ಚಾನ್ಸ್ ಕೊಟ್ಬಿಟ್ರು ಅಂತ ಅಂದರೆ ಅಲ್ಲಿ ಯಾಕೆಂದರೆ ಅಂಥ ಬೌಲರ್ ನುವಾನ್ ತುಷಾರನೇ ಇಟ್ಕೊಂಡಿದ್ದಾರೆ. ಯಾರ್ಕರ್ ಸ್ಪೆಷಲಿಸ್ಟು, ಡೆತ್ ಸ್ಪೆಷಲಿಸ್ಟ್ನೇ ಇಟ್ಕೊಂಡಿದ್ದಾರೆ. ಸೊ ಅಗತ್ಯತೆ ಏನಿರಲ್ಲ ರಿಪ್ಲೇಸ್ಮೆಂಟ್ ತೊಗೊಳ್ಳೋದು. ಬಟ್ ಏನೋ ಸೇಫ್ಟಿಗೆ ಯಾವುದಕ್ಕೂ ಇರಲಿ ಅಂತ ಬ್ಲಸ್ಸಿಂಗ್ ಮುಜರ್ಬಾನಿನ ಇಟ್ಕೊಂಡಿದ್ದಾರೆ. ಸೊ T20 ಐಸ್ ಇವರು ಆಡಿರುವಂಥದ್ದು 67 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು 78 ವಿಕೆಟ್ನ ಎತ್ತಿದ್ದಾರೆ. ಸಖತ್ ಬೌಲಿಂಗ್ನ ಮಾಡಿದ್ದಾರೆ. ಸೊ ಈ ಸ್ಟ್ಯಾಂಡರ್ಡ್ಸಲ್ಲಿ ಗೊತ್ತಿಲ್ಲ ಯಾವ ಥರ ಅಂತ. ಬಟ್ ಅವರವರ ರೇಂಜಲ್ಲಿ ಆಡಿರುವಂಥದ್ದಲ್ಲಿ ಮಸ್ತಾಗಿನ ಬೌಲಿಂಗ್ ಮಾಡಿದ್ದಾರೆ. ಜಿಂಬಾಬ್ವೆ ಆಡಿದಂಥ ಕ್ರಿಕೆಟಲ್ಲಿ ಗೊತ್ತಿರೋದು ನಿಮಗೆ ಜಿಂಬಾಬ್ವೆ ಯಾರ್ಯಾರು ಅಗೇನ್ಸ್ಟು ಯಾವ ಥರ ಆಡ್ತಾರೆ ಅಂತ. ಟಾಪ್ ಕ್ವಾಲಿಟಿ ನೇಷನ್ಗಳ ಮೇಲೆ ಅಷ್ಟೇನಾಗಿ ಆಡೋದಿಲ್ಲ. ಸೊ ಪರವಾಗಿಲ್ಲ, ಚೆನ್ನಾಗಿರೋ ಪರ್ಫಾರ್ಮ್ ಮಾಡಿದ್ದಾರೆ. ಡೀಸೆಂಟಾಗಿ ಚೆನ್ನಾಗೇ ಇದೆ. ಡೀಸೆಂಟಾಗಲ್ಲ, ಇನ್ಫ್ಯಾಕ್ಟ್ ಅವರ ಸ್ಟ್ಯಾಂಡರ್ಡ್ಸ್ಗೆ ಚೆನ್ನಾಗೇ ಇದೆ. T20s ಅಂತ ಬಂದಾಗ ನಾನು T20s ಐಸ್ ಬಗ್ಗೆ ಮಾತಾಡಿದ್ರೆ, T20s ಅಂತ ಬಂದಾಗ 114 ಮ್ಯಾಚ್ ಆಡಿರುವಂಥ ಬ್ಲಸ್ಸಿಂಗ್ ಮುಜರ್ಬಾನಿ. ಸೊ ಟೋಟಲಾಗಿ ಓವರಾಲ್ ಆಗಿ ತೆಗೆದಿರೋಂಥ ವಿಕೆಟ್ಸ್ಗಳು 127. ಇವರ ಆ್ಯಾವ್ರೇಜ್ ಬಂದ್ಬಿಟ್ಟು 23.33, ಎಕಾನಮಿ ಬಂದ್ಬಿಟ್ಟು 7.24. ಸೊ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಮಸ್ತಾಗಿ ಮೇಂಟೈನ್ ಮಾಡಿದರೆ. 7.24 ಅಂತಂದರೆ ಎಕಾನಮಿ. ಹಾಂ, ಸೊ ಇವರ ಬೆಸ್ಟ್ ಬಂದ್ಬಿಟ್ಟು 3 ವಿಕೆಟು ಫಾರ್ 8 ರನ್ನು. 5 ವಿಕೆಟೆಲ್ಲ ತೆಗ್ದಿಲ್ಲ ಇವ್ರನ್ನ T20s ಅಂತ ಬಂದಾಗ. ಸೊ ಓಕೆ, ಸುಮಾರಾಗಿರೋವಂಥ ಪ್ಲೇಯರು ತೊಗೊಂಡಿದ್ದಾರೆ. ಸುಮಾರಾಗಿರೋವಂಥ ಪ್ಲೇಯರ್ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ ಸ್ಟ್ಯಾಂಡರ್ಡ್ಸ್ಗೆ ಹೇಳ್ತಾ ಇದ್ದೀರಿ ಮಗ. ಅವ್ರು ಆ ಸ್ಟ್ಯಾಂಡರ್ಡ್ಸಲ್ಲಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ತೊಗೊಂಡು ನೋಡ್ತು ಅಂತಂದರೆ ನುವಾನ್ ತುಷಾರ ಫಾರ್ ಬೆಟರ್ ಇರ್ತಾರೆ. ನುವಾನ್ ತುಷಾರಾಗಿ ಆಪರ್ಚುನಿಟಿ ಕೊಡಲಿ, ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳಿ. ಯಾಕೆ ಕೂತ್ಕೊಂಡಿಲ್ವಾ ಗುರು? ಪಾಪ 2 ತಿಂಗಳು ಕೂತ್ಕೊಂಡು ಬೆಂಚಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ನುವಾನ್ ತುಷಾರ. ನೀವು ಸಡನ್ನಾಗಿ ಬಂದ್ಬಿಟ್ಟು ಅಪರ್ಚುನಿಟಿ ಅಂತಂದರೆ ಬ್ಲೆಸ್ಸಿಂಗ್ ಮುಜರ್ಬಾನಿಗೆ ಅವಕಾಶ ಸಿಗೋದು ಸಿಕ್ಕಾಪಟ್ಟೆ ಡೌಟು. ಸಿಕ್ತು ಅಂತಂದರೆ ಜಾಶ್ ಹೆಸರುಡಿಗೆ ಸಿಗೋದು ಫಸ್ಟ್ ಪ್ರಿಫರೆನ್ಸು. ಸೆಕೆಂಡ್ ಪ್ರಿಫರೆನ್ಸು ನುವಾನ್ ತುಷಾರನೇ ಆಗಿರ್ತಾರೆ. ಥರ್ಡ್ ಪ್ರಿಫರೆನ್ಸ್ ಆಗಿರ್ತಾರೆ. ಇಂಜುರಿ ಆಗೋಗ್ಬಿಡ್ತು ಅಂದರೆ ಬ್ಲೆಸ್ಸಿಂಗ್ ಮುಜರ್ಬಾನಿನ ಆಡಿಸ್ತಾರೆ. ಆ್ಯಂಡ್ ಇವಾಗ ಅಪ್ಡೇಟ್ನ ಕೊಟ್ಟಿದ್ದಾರೆ ಆರ್ ಸಿ ಬಿ. 26ನೇ ತಾರೀಕು ಇವ್ರು ಹೋಗೋದ್ರಿಂದ ನೆಕ್ಸ್ಟ್ ಹೋಮ್ ಗೇಮ್ ಏನಿದೆ ನಮ್ಮ ಆರ್ ಸಿ ಬಿದು, ಸೊ ಅದಕ್ಕೂ ಕೂಡ ಅವೈಲೇಬಲ್ ಇರ್ತಾರಂತೆ. ಅಂದರೆ ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟ್ ಏನಿದೆ ಅದಕ್ಕೆ ಲುಂಗಿ ಹಿಂಗಿಡಿ ಅವೈಲೇಬಲ್ ಇರ್ತಾರೆ. ಇವ್ರು ಅವೈಲೇಬಲ್ ಇರೋದಿಲ್ಲ. ಅದಾದಮೇಲೆ ರಿಪ್ಲೇಸ್ಮೆಂಟ್ ಇದು ಅನೌನ್ಸ್ ಆಗಿರೋದು. ಸೊ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ಗೆ ಇವ್ರು ಅವೈಲೇಬಲ್ ಇರ್ತಾರೆ. ಸೆಲೆಕ್ಷನ್ಗೆ ಅವೈಲೇಬಲ್ ಇರ್ತಾರೆ. ಬಟ್ ಮ್ಯಾಚಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಏನಿಸ್ತು ಗುರು? ಜಿಂಬಾಬ್ವೆ ಪ್ಲೇಯರ್ನ ತಗೊಂಡಿರೋದು ನಮ್ಮ ಆರ್ ಸಿ ಬಿ. ನಾನು ಅಂದ್ಕೊಂಡಿರಲಿಲ್ಲ ಜಿಂಬಾಬ್ವೆ ಪ್ಲೇಯರ್ಗೆ ಹೋಗ್ತಾರೆ ಅಂತ. ಏನೋ ನವೀನ್ ಉಲ್ ಹಕ್ ಅವರು ಇವರು ಎಲ್ಲ ಹೆಸರು ಓಡಾಡ್ತಾ ಇತ್ತು. ಇನ್ನೂ ಸುಮಾರು ಜನದ ಹೆಸರು ಓಡಾಡ್ತಾ ಇತ್ತು. ಬಟ್ ತೊಗೊಂಡಿರೋದು ಜಿಂಬಾಬ್ವೆ ಪ್ಲೇಯರ್ ಔಟ್ ಆಫ್ ದ ಸಿಲಬಸ್ ಬಂದುಬಿಟ್ಟಿದ್ದಾರೆ ಇವಾಗ. ಸೊ ನೋಡಿ, ಇದೊಂಥರ ಸೌತ್ ಆಫ್ರಿಕನ್ ಥರ ಯೋಚನೆ ಮಾಡ್ದಂಗೆ ಐತೆ. ಇದೆಲ್ಲ ರೇಸಿಸ್ಟ್ ಎಲ್ಲ ಮಾಡೋದು ಬೇಡ ಗುರು. ರಿಪ್ಲೇಸ್ಮೆಂಟು ಲೈಕ್ ಟು ಲೈಕೇ ಇರಬೇಕು, ಕಲರು ಲೈಕ್ ಟು ಲೈಕ್ ಇರಬೇಕು ಅನ್ನೋ ಥರ ರಿಪ್ಲೇಸ್ಮೆಂಟ್ನೇ ತಗೊಂಡ್ರ ಥರ ಕಾಣಿಸ್ತಾ ಇದ್ದಿದ್ದು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಿಸ್ತು ಈ ರಿಪ್ಲೇಸ್ಮೆಂಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.